ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೀನೆಸ್ಟ್ ಕನ್ನಡ. ಇವತ್ತು ನಾನು ಔಷಧೀಯ ಗುಣ ಹೊಂದಿರುವ ನೆಲನೆಲ್ಲಿ ಗಿಡದ ಕಷಾಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ನೆಲನೆಲ್ಲಿ ಗಿಡದ ಉಪಯೋಗ ಅಂದರೆ ಜೀರ್ಣ ಸಮಸ್ಯೆ ಆಗಿರ್ಬೋದು, ಲಿವರ್ ಸಮಸ್ಯೆ, ನೆಗಡಿ, ಶೀತ ಮುಂತಾದ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡ್ತದೆ. ಸೊ ಕಷಾಯ ಯಾವ ಥರ ಮಾಡುವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೇ ನೆಲನೆಲ್ಲಿ ಗಿಡ. ಇದನ್ನ ಭೂಮಿ ಆಮ್ಲ ಅಂತಾನೂ ಕರೀತಾರೆ. ಈ ಗಿಡವನ್ನ ಕರೆಕ್ಟ್ ಆಗಿ ಗುರುತಿಸಿಕೊಂಡು ಕಷಾಯ ಮಾಡಿದ್ರೆ ತುಂಬಾ ಆರೋಗ್ಯಕರ. ಎಲೆಯ ಅಡಿಯಲ್ಲಿ ಸಣ್ಣ ಕಾಯಿ ಇದೆ. ಐಡೆಂಟಿಫಿಕೇಶನ್ ತುಂಬಾ ಸುಲಭ. ಈ ಗಿಡದ ಕಷಾಯದಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಕಷಾಯ ಮಾಡ್ತಾ ತಿಳಿಸ್ಕೊಡ್ತಾ ಹೋಗ್ತೀನಿ. ಅತಿಯಾಗಿ ಕುಡಿದ್ರೆ ಅಮೃತನೂ ವಿಷ. ಅದೇ ತರ ಈ ಕಷಾಯನೂ ಅಷ್ಟೇ, ವಾರಕ್ಕೆ 1 ಅಥವಾ 2 ಸಲ ಮಾತ್ರ ತಗೋಬೇಕು. ಇಲ್ಲಿ ಕಷಾಯ ಮಾಡಲಿಕ್ಕೆ ಗಿಡವನ್ನ ಕಟ್ ಮಾಡಿ ತಗೊಂಡು ಬಂದಿದ್ದೀನಿ. ಜಜ್ಜಲಿಕ್ಕೆ ಸುಲಭ ಆಗಲು ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ ತಗೊಂಡು ಸ್ವಲ್ಪ ನೀರು ಹಾಕಿಕೊಂಡು ಕಟ್ ಮಾಡ್ಕೊಂಡಿರುವ ನೆಲನೆಲ್ಲಿ ಗಿಡವನ್ನ ನೀಟಾಗಿ ತೊಳಿಬೇಕು. ನೀಟಾಗಿ ತೊಳೆದ್ಮೇಲೆ ಈ ಥರ ಜಜ್ಜಬೇಕು. ಹೀಗೆ ಸ್ವಲ್ಪ ಜಜ್ಜೋದ್ರಿಂದ ಅದರಲ್ಲಿರುವ ಅಂಶಗಳು ನೀಟಾಗಿ ಬಿಡ್ತದೆ. ಕಲ್ಲಿನಿಂದ ಇಷ್ಟು ಜಜ್ಜಿದ್ರೆ ಸಾಕು. ಇಲ್ಲಿ 4 ಸಣ್ಣ ಗಿಡಕ್ಕೆ 1.5 ಲೋಟ ನೀರನ್ನು ತಗೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ನೆಲನೆಲ್ಲಿ ಗಿಡವನ್ನು ಹಾಕಬೇಕು. ಒಂದು ಚಮಚ ಜೀರಿಗೆಯನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಆ ಕಷಾಯಕ್ಕೆ ಸೇರಿಸಬೇಕು. ಒಂದು 2 ನಿಮಿಷ ಕುದಿ ಬಂದ ನಂತರ 1 ಚಮಚ ಬೆಲ್ಲವನ್ನು ಸೇರಿಸಬಹುದು. ಇದು ಆಪ್ಷನಲ್ಲು, ಬೇಕಾದರೆ ಹಾಕೋಬಹುದು, ಇಲ್ಲ ಬೇಡ ಅಂತಾದರೆ ಸ್ಕಿಪ್ ಮಾಡ್ಕೋಬಹುದು. ನಾನಿಲ್ಲಿ ಕಷಾಯ ಪ್ರಿಪೇರ್ ಮಾಡ್ತಾ ಇದ್ರೆ ನನ್ನ ಮಗಳು ತರಕಾರಿ ಜೊತೆ ಆಟ ಆಡ್ತಾ ಇದ್ದಾಳೆ. ಅಂದರೆ ಯಾವುದೇ ಥರದ ವೈರಸ್, ಕೊರೋನಾ ಆಗಿರ್ಬೋದು, ಅದು ಬರದಂತೆ ತಡೆಗಟ್ಟುವ ಶಕ್ತಿ ಈ ಸಸ್ಯಕ್ಕೆ ಇದೆ. ಅಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಿ ವೈರಸ್ ತಡೆಯುತ್ತದೆ. ಯಾವುದೇ ಥರದ ಲಿವರ್ ಸಮಸ್ಯೆ ಆಗಿರ್ಬೋದು, ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಮೆದುಳು, ಹೃದಯ ಸಂಬಂಧಿ ಕಾಯಿಲೆಗಳು, ಗ್ಯಾಂಗ್ರೀನ್, ಚರ್ಮದ ಸಮಸ್ಯೆ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಸಿ, ಕ್ಯಾಲ್ಸಿಯಂ ಅಂಶ ಹೇರಳವಾಗಿದೆ. ಕ್ಯಾನ್ಸರ್ ರೋಗ ಬರದಂತೆ ತಡೆಯುತ್ತದೆ. ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನು ನಾಶ ಮಾಡುತ್ತದೆ. ಇನ್ನು ಮುಖ್ಯವಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂದವರಿಗೆ ಈ ಕಷಾಯ ತುಂಬಾ ಉಪಕಾರಿ. ದೇಹದಲ್ಲಿರುವ ಅಧಿಕ ಕೊಬ್ಬಿನಾಂಶವನ್ನು ಕರಗಿಸುತ್ತದೆ. ನಮ್ಮ ದೇಹದ ಹೆಚ್ಚಿನ ಸಮಸ್ಯೆಗೆ ಈ ನೆಲ್ಲಿಗಿಡ ತುಂಬ ಔಷಧೀಯ ಗುಣವನ್ನು ಹೊಂದಿದೆ. ಫೀವರ್, ಕಫ್, ಅಜೀರ್ಣ, ಸ್ಕಿನ್ ಇನ್ಫೆಕ್ಷನ್ ಎಲ್ಲದಕ್ಕೂ ಈ ಕಷಾಯ ರಾಮಬಾಣ. ಅಂದಾಜು 5 ರಿಂದ 6 ನಿಮಿಷ ಕುದಿಸಬೇಕು. ಅದರ ಅಂಶ ಬಿಟ್ಟಿದೆ ನೋಡಿ. ಗ್ಯಾಸ್ ಆಫ್ ಮಾಡಿ ಒಂದು ಪಾತ್ರೆಗೆ ಕಷಾಯವನ್ನು ಸೋಸಬೇಕು. ಈ ಸೊಪ್ಪಲ್ಲಿ ಇನ್ನೊಮ್ಮೆ ಕಷಾಯ ಮಾಡಿ ಕುಡಿಬಹುದು. ನಂತರ ಒಂದು ಸಣ್ಣ ಗ್ಲಾಸ್ ತಗೊಂಡು ಅದರಲ್ಲಿ ಅರ್ಧದಷ್ಟು ಕಷಾಯವನ್ನು ಹಾಕಬೇಕು. ಡೈರೆಕ್ಟಾಗಿ ಈ ಕಷಾಯವನ್ನು ಕುಡಿಬಹುದು ಅಥವಾ ಸ್ವಲ್ಪ ಹಾಲು ಸೇರಿಸಿ
ಮಿಕ್ಸ್ ಮಾಡಿ ತಗೋಬಹುದು. ಔಷಧೀಯ ಗುಣ ಹೊಂದಿರುವ ನೆಲನೆಲ್ಲಿ ಗಿಡದ ಕಷಾಯ ರೆಡಿ. ನೋಡಿ, ಕಷಾಯ ರೆಡಿ ಆಯಿತು. ಈ ಕಷಾಯನ ವಾರಕ್ಕೆ 1 ಅಥವಾ 2 ಸಲ ಯಾವುದೇ ಟೈಮಲ್ಲಿ ತಗೋಬಹುದು. ಬೆಳಿಗ್ಗೆ ಅಥವಾ ಸಂಜೆ ಯಾವುದೇ ಸಮಯದಲ್ಲಿ ಕೂಡ ತಗೋಬಹುದು. ನೋಡಿದ್ರಲ್ಲ ಏನೆಲ್ಲ ಚಮತ್ಕಾರಿ ಗುಣಗಳನ್ನು ಈ ಕಷಾಯ ಹೊಂದಿದೆ ಅಂತ ಹೇಳಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.